ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ನಾವು ಸ್ಪ್ರೌಟ್ಸು ಹಾಗೆ ಪೀನಟ್ಸ್ ಮತ್ತು ಕಾರ್ನ್ ಹಾಕಿ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಗ್ಯಾಸ್ಟ್ರಿಕ್ ಅನ್ನೋರು ಈ ರೆಸಿಪಿನ ಫಾಲೋ ಮಾಡ್ಬೋದು. ಮೊದಲಿಗೆ ಸ್ಟೀಮ್ ಮಾಡ್ಕೋಬೇಕು. ಒಂದು ಇಡಿಯಷ್ಟು ಅಂದರೆ ಆಲ್ಮೋಸ್ಟ್ ಲೈಕ್ ಹಾಫ್ ಕಪ್ಪಷ್ಟು ಕಾರ್ನು, 1 ಕಪ್ಪಷ್ಟು ಸ್ಪ್ರೌಟೆಡ್ ಮೂಂಗ್ ದಾಲ್ ಅಂದರೆ ಹೆಸರು ಕಾಳು, ಹಾಗೆ ಅರ್ಧ ಕಪ್ಪಷ್ಟು ಸ್ಪ್ರೌಟ್ ಆಗಿರೋ ಅಂಥ ಕಡಲೆ ಬೀಜ, ಇವೆಲ್ಲವನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಈಗ ಸ್ಟೀಮ್ ಆಗಿದೆ, ಇದನ್ನು ತೆಗೆದು ಆರೋದಕ್ಕೆ ಬಿಡಿ. ಸೊ ಈಗ ಒಂದು 5 ನಿಮಿಷ ಆರಿದ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ತಿ ಸಲಾಡ್ ಅಂತ ಹೇಳ್ಬೋದು, ಏಕೆಂದರೆ ಅಪ್ರಾಕ್ಸಿಮೇಟ್ಲಿ 100 ಗ್ರಾಮ್ ಅಷ್ಟು ಹೆಸರು ಕಾಳು ಸ್ಪ್ರೌಟ್ಸು ಹೆಚ್ಚು ಕಮ್ಮಿ 105 ಗ್ರಾಮ್ ಅಷ್ಟು ಕ್ಯಾಲೋರಿ ಹಾಗೆ 7 ಗ್ರಾಮ್ ಅಷ್ಟು ಪ್ರೋಟೀನ್ನ ಹೊಂದಿರುತ್ತೆ. ಹಾಗೆ ಕಾರ್ನ್ ಕೂಡ 3 to 4 ಗ್ರಾಮ್ ಅಷ್ಟು ಪ್ರೋಟೀನನ್ನು ಹೊಂದಿರುತ್ತೆ, 86 ಕ್ಯಾಲೋರೀಸ್ ಇರುತ್ತೆ. ಹಾಗೆ 100 ಗ್ರಾಮ್ ಅಷ್ಟು ಕಡಲೆ ಬೀಜ ನಿಯರ್ಲಿ 567 ಕ್ಯಾಲೋರೀಸ್ ಹಾಗೆ 25 ಗ್ರಾಮ್ ಪ್ರೋಟೀನನ್ನು ಹೊಂದಿರುತ್ತೆ. ನೋಡಿ, ಸ್ಟೀಮ್ ಮಾಡಿದಂತಹ ಕಾಳುಗಳೆಲ್ಲ ಆರಿದೆ. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಹಾಗೆ ಒಂದು ಫ್ರೆಂಚ್ ಸೌತೆಕಾಯಿ, 1 ಹಿಡಿಯಷ್ಟು ಪಾಲಕ್ ಹಾಗೆ ಸ್ವಲ್ಪ ಅಂದರೆ ಒಂದು ಮೀಡಿಯಂ ಸೈಜಿನ ಕ್ಯಾರೆಟನ್ನು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಮೀಡಿಯಂ ಸೈಜಿನ ಟೊಮೆಟೊ, ಹಾಗೆ ನಾನಿಲ್ಲಿ ಪರ್ಪಲ್ ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ನೀವು ಯಾವ ಕ್ಯಾಬೇಜ್ ಆದರೂ ತೊಗೋಬೋದು. ಇದನ್ನು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1/4 ಸ್ಪೂನ್ ಪೆಪ್ಪರ್ ಹಾಗೆ 1/4 ಸ್ಪೂನ್ ಪಿಂಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ಪೀನಟ್ ಹಾಗೆ ಹೆಸರು ಕಾಳಿನ ಸಲಾಡನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಇಲ್ಲಿ 2 ಹಿಡಿಯಷ್ಟು ಹಾಗೆ 1 ಹಿಡಿಯಷ್ಟು ಕಡಲೆ ಬೀಜ ಹಾಗೆ 2 ಹಿಡಿಯಷ್ಟು ಸ್ಪ್ರೌಟ್ ಮಾಡಿರೋವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಮತ್ತು ಕಡಲೆ ಬೀಜವನ್ನು ಓವರ್ ನೈಟೇ ಸೋಕ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ 10 ನಿಮಿಷ ಇದು ಬೆಂದಿದೆ. ಇದನ್ನು ಆರಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅಥವಾ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಡ ನೀವು ಆರೋದಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಇದೆ, ನಾನು ಇಲ್ಲಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡಿ 5 ನಿಮಿಷ ಆದಮೇಲೆ ಇದಕ್ಕೆ ಕಟ್ ಮಾಡಿರೋಂಥ ಒಂದು ಮೀಡಿಯಂ ಸೈಜಿನ ಕುಕುಂಬರ್ ಹಾಗೆ ಗ್ರೇಟ್ ಮಾಡಿರೋವಂಥ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಪಾಲಕನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಇನ್ಸ್ಟೆಡ್ ಆಫ್ ಲೆಮನ್ ನಾನಿಲ್ಲಿ ಮ್ಯಾಂಗೋನ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಂಗೋನ ಸ್ವಲ್ಪ ಒಂದು 1/4 ಭಾಗದಷ್ಟು ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಬೇಡ, ಗ್ಯಾಸ್ಟ್ರಿಕ್ ಇಶ್ಯೂ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ರಾಕ್ ಸಾಲ್ಟು ಹಾಗೆ ಸ್ವಲ್ಪ ಪೆಪ್ಪರನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಸರ್ವ್ ಮಾಡಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ಹೆಲ್ತಿ ಸಲಾಡನ್ನು ಹೇಗೆ ಮಾಡೋದು, ಈಸಿ ಆ್ಯಂಡ್ ಟೇಸ್ಟಿ ಅಂತ ನೋಡೋಣ. ಇದನ್ನು ವೆಯ್ಟ್ ಲಾಸ್ ಮಾಡೋರು ಹಾಗೆ ವೆಯ್ಟ್ ಗೇನ್ ಮಾಡೋರು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ನೀರು ಕಾಯೋದಕ್ಕೆ ಇಟ್ಬಿಟ್ಟು ಇದಕ್ಕೆ ನಾವು ಯಾವುದ್ಯಾವುದು ಕಾಳುಗಳನ್ನು ಸ್ಟೀಮ್ ಮಾಡ್ಕೋಬೇಕು ಅದನ್ನು ತೊಗೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಹ್ಯಾಂಡ್ಫುಲ್ಲಷ್ಟು ಸೋಕ್ ಮಾಡಿರೋವಂಥ ಕಡಲೆ ಬೀಜ ಹಾಗೆ ಫ್ರೆಶ್ ಕಾರ್ನನ್ನು ತೊಗೊಂಡಿದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾರೆಟು ಹಾಗೆ ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಎಲ್ಲವೂ ಕೂಡ ಒಂದೊಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಹಾಗೆ ನಾನು ಯೂಶಲಿ ವೆಜಿಟೇಬಲ್ಸ್ನ ಲೈಕ್ ಸ್ಪೆಷಲಿ ಬ್ರಾಕೋಲಿನ ಫ್ರೀಸರಲ್ಲಿ ಇಟ್ಟಿರ್ತೀನಿ. ಸೊ ಬ್ರಾಕೋಲಿ ಒಂದು ಹ್ಯಾಂಡ್ಫುಲ್ ತೊಗೊಂಡಿದ್ದೀನಿ. ಹಾಗೆ ಸ್ಪ್ರೌಟ್ಸ್, ಕಂಪ್ಲೀಟ್ಲಿ ಸ್ಪ್ರೌಟ್ಸ್ ಆಗಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಅದಾದ ನಂತರ ಆರೋದಕ್ಕೆ 10 ಮಿನಿಟ್ಸ್ ಬಿಡಿ. ನೋಡಿ, ಈಗ ಲೈಟಾಗಿ ಆರಿದೆ, ಸ್ವಲ್ಪ ಇನ್ನೂ ಬಿಸಿ ಇದೆ. ಸೊ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಾಕಿರೋದು ಕಡಲೆ ಬೀಜ, ಕಾರ್ನು, ಸ್ಪ್ರೌಟ್ಸು ಹಾಗೆ ಕ್ಯಾರೆಟು, ಬೀಟ್ರೂಟು ಹಾಗೆ ಬ್ರಾಕೋಲಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೈಲಿ ಪ್ರೋಟೀನ್ ಇರೋಂತಹ ಸಲಾಡು. ಸೊ ನೀವು ಇನ್ಸ್ಟೆಂಟಾಗಿ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ಸ್ಟೀಮ್ ಮಾಡ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸು ಹಾಗೆ ಕಾಳುಗಳನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಮಿಕ್ಸ್ ಕೊಟ್ಬಿಟ್ಟು ಒಂದು 5 ಮಿನಿಟ್ಸ್ ಆರೋದಕ್ಕೆ ಬಿಡಿ. ಸ್ವಲ್ಪ ಆರಿದೆ. ಇದಾದ ನಂತರ ನಾನು ಒಂದು ಹ್ಯಾಂಡ್ಫುಲ್ ಅಷ್ಟು ಸ್ಪಿನಾಚು ಹಾಗೆ ಒಂದು ಮೀಡಿಯಂ ಸೈಜಿನ ಫ್ರೆಂಚ್ ಸೌತೆಕಾಯಿ ಎರಡನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ 1/4 ಸ್ಪೂನಷ್ಟು ಪಿಂಕ್ ಸಾಲ್ಟ್. ಸೊ ಹಿಮಾಲಯ ಪಿಂಕ್ ಸಾಲ್ಟ್ ಬರುತ್ತಲ್ಲ, ಯೂಶಲಿ ಸಲಾಡ್ಗೆ ನಾನು ಅದನ್ನು ಯೂಸ್ ಮಾಡ್ತೀನಿ, ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಸೊ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನೀವು ಯೂಶಲಿ ಬಿಫೋರ್ ಜಿಮ್ಗೆ ಹೋಗೋ ಆಗಿದ್ದರೆ, ಲೈಕ್ ವರ್ಕೌಟ್ಗೆ ಮುಂಚೆ ಅಥವಾ ಈ ಮಾರ್ನಿಂಗ್ 10 to 11 o'clock ಟೈಮಲ್ಲಿ ನೀವು ಇದನ್ನು ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಈವನ್ ಇದನ್ನು ನೀವು ಬ್ರೇಕ್ಫಾಸ್ಟಲ್ಲೂ ಕೂಡ ತಿನ್ಬೋದು. ನಾನು ಯೂಶಲಿ ಸಲಾಡ್ಸನ್ನ ಲೈಕ್ 10 to 11 ಅಥವಾ 4 to 5 o'clock ತಿಂತೀನಿ. ಸೊ ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.